ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹಾಗೆ ಇಂದಿನ ದಿನದ ವಿಶೇಷತೆಯನ್ನ ತಿಳಿಸ್ಕೊಡೋದಕ್ಕೆ ಆಚಾರ್ಯ ಗುರೂಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠನ್ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿ ಅವರನ್ನ ಬರಮಾಡಿಕೊಂಡಿದ್ದಾಯಿತು. ಇನ್ನು ಇಂದಿನ ದಿನದ ಪಂಚಾಂಗದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು ಅಂತ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಈ ದಿನ ಯಾವ ಒಂದು ತಿಥಿ ಇದೆ, ನಕ್ಷತ್ರ, ವಾರಗಳನ್ನು ಕೂಡ ತಿಳ್ಕೊಂಡು ಯಾರೆಲ್ಲ ಈ ಪಂಚಾಂಗಗಳನ್ನು ತಿಳಿದು ಮುನ್ನಡೆತಾರೆ, ದಿನವನ್ನು ಪ್ರಾರಂಭ ಮಾಡ್ತಾರೆ, ಆ ದಿನ ಅವರಿಗೆಲ್ಲರಿಗೂ ಕೂಡ ದಿಗ್ವಿಜಯ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಅನುಕೂಲಗಳಾಗುತ್ತೆ. ಯಾವುದೇ ಒಂದು ಶುಭ ಕಾರ್ಯ ಮಾಡಲಿಕ್ಕೂ ಕೂಡ ತುಂಬ ವಿಶೇಷವಾಗಿರುವಂತಹ ಫಲವನ್ನು ಕೂಡ ಪಡಿಬೋದು ಅಂತಲೂ ಕೂಡ ಹೇಳ್ಬೋದು. ಇವತ್ತು ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸದ ಶುಕ್ಲ ಪಕ್ಷದ ಶುಕ್ಲ ಅಷ್ಟಮಿ ಬುಧವಾರ ಬಂದಿರುವಂಥದ್ದು, ಭರಣಿ ನಕ್ಷತ್ರ, ಶುಕ್ಲ ಯೋಗ ವಿಷ್ಟಿ ಕರ್ಣವನ್ನು ಕೂಡ ನಾವು ಈ ದಿನ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಈ ದಿನ ಬುಧವಾರ ಯಾವ ಒಂದು ಸಮಯಗಳಲ್ಲಿ ರಾಹುಕಾಲ ಇದೆ ಮತ್ತು ಯಮಗಂಡ ಕಾಲಗಳಿದೆ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಈ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು. ಇದರ ಜೊತೆ ಯಾವುದೇ ರೀತಿಯ ಶುಭ ಪ್ರಯಾಣಗಳನ್ನು ಕೂಡ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ರಾಹುಕಾಲ 12:34 2 ಗಂಟೆ 1 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 11:07 12:34 ದಿನ ನಾವು ಗುಳಿಕ ಕಾಲವನ್ನು ನೋಡ್ಬೋದು. ಅದೇ ರೀತಿ ಯಮಗಂಡ ಕಾಲವನ್ನು ಕೂಡ ಅವಶ್ಯಕವಾಗಿ ತಿಳ್ಕೋಬೇಕು. 8:13 9:40 ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ಅವಶ್ಯಕವಾಗಿ ನೋಡಿ, ಯಾರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ತಾರೆ, ಶುಭ ಒಂದು ಯಾವುದೇ ರೀತಿಯ ಒಂದು ಜಪಗಳನ್ನು ಮಾಡ್ಕೊಳ್ಳುವಂಥದ್ದಾಗಲಿ, ಮಂತ್ರ ಸಿದ್ಧಿ ಮಾಡ್ಕೊಳ್ಲಿಕ್ಕೆ ಆಗಲಿ, ಒಂದು ಹೋಮ ಹವನಾದಿಗಳಿಗೆ ಆಗಲಿ ತುಂಬ ಶ್ರೇಷ್ಠವಾದಂತಹ ಸಮಯ 5:06 5:56 ದಿನ ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು. ಇದರ ಜೊತೆ ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ಇದು ನೋಡಿ, ಸೂರ್ಯೋದಯ 6:46 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6:22 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿಯ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ದಿನದ ದ್ವಾದಶ ರಾಶಿಗಳು ಬುಧವಾರ, ಕೆಲವರು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಬುಧವಾರ ವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ಬೇಕು ಅಂತ. ವಿಷ್ಣುರ ರಾಟಮಸಿ ವಿಷ್ಣು ಪೃಷ್ಠಮಸಿ ವಿಷ್ಣು ಶತ್ರೇ ಏಸ್ತೋ ವಿಷ್ಣು ಸ್ಯೂರಸಿ ವಿಷ್ಣು ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇತ್ವ. ಮಹಾವಿಷ್ಣುವನ್ನು ಯಾರೆಲ್ಲ ಈ ದಿನ ಆರಾಧನೆಯನ್ನು ಮಾಡ್ಕೊಳ್ತಾರೆ, ಪೂಜೆಯನ್ನು ಮಾಡ್ತಾರೆ, ಅನೇಕ ಫಲಗಳು ಸಿಗುತ್ತೆ. ಬುಧವಾರ ಅಭಿವೃದ್ಧಿ ಆಗುವಂಥದ್ದು, ಬುದ್ಧಿಶಕ್ತಿಯಲ್ಲಿ ಅನುಕೂಲಗಳಾಗುತ್ತದೆ. ಯಾರೆಲ್ಲ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗಿರುವಂಥದ್ದು, ಆ ಮಕ್ಕಳು ಓದ್ತಾ ಇಲ್ಲ ಅಂತಂದ್ರೂ ಕೂಡ ಬುಧವಾರ, ಯಾಕೆಂದರೆ ಬುದ್ಧಿಶಕ್ತಿ ಹೆಚ್ಚಾಗುವಂಥದ್ದು ಅಂತ ಹೇಳ್ತೀವಿ. ಬುಧನನ್ನು ನಾವು ಬುದ್ಧಿಕಾರಕ ಅಂತ ಹೇಳುವಂಥದ್ದು. ಬುದ್ಧಿಶಕ್ತಿ ಮಕ್ಕಳಲ್ಲಿ ಹೆಚ್ಚಾಗಬೇಕು ಅಂತಂದರೆ ಬುಧನನ್ನು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ತುಂಬ ವಿಶೇಷವಾಗಿರುವಂಥದ್ದು ಬುಧವಾರ. ಇವತ್ತು ಅಷ್ಟಮಿ ಇರುವಂಥದ್ದು ತುಂಬ ವಿಶೇಷ. ಹಾಗಾಗಿ ಈ ದಿನ ಬುಧನನ್ನು ಆರಾಧನೆ ಮಾಡ್ಕೊಳ್ತಾ ವಿಷ್ಣುವನ್ನು, ಅಧಿದೇವತೆ ಆದಂತಹ ಮಹಾವಿಷ್ಣುವನ್ನು ಕೂಡ ಆರಾಧನೆ ಮಾಡಿ ಒಂದು ದೇವರಿಗೆ ಒಂದು ಪೂಜೆಯನ್ನು ಮಾಡಿಕೊಳ್ಳಿ, ಒಂದು ದೀಪವನ್ನು ಹಂಚಿ ತುಂಬ ವಿಶೇಷವಾದ ಫಲಗಳನ್ನು ಹೊಂದಬಹುದು. ಅದೇ ರೀತಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿ ಅಂತ ಹೇಳುವಂಥದ್ದು. ಯಾರೆಲ್ಲ ಅನುಕೂಲಗಳಿದೆ, ಯಾರಿಗೆಲ್ಲ ಅನಾನುಕೂಲಗಳಿದೆ, ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಉದ್ಯೋಗದಲ್ಲಿ ಬದಲಾವಣೆಗೆ ಅವಕಾಶಗಳು ಇರುವಂಥದ್ದು. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರೋ ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಇರುವಂಥದ್ದು. ಏನಾದರೂ ಉದ್ಯೋಗ ವ್ಯಾಪಾರದಲ್ಲಿ ನಿಮಗೆ ಕಿರಿಕಿರಿ ಉಂಟಾಗ್ತಾ ಇದ್ದರೆ, ಏನಾದರೂ ತೊಂದರೆ ಅನುಭವಿಸ್ತಾ ಇದ್ದರೆ ನೋಡಿ, ಉದ್ಯೋಗ ಬದಲಾವಣೆ ಮಾಡ್ಬೋದಾಗಿದೆ ಇವತ್ತು ಮೇಷರಾಶಿಯವರಿಗೆ. ನೀವು ಮಾಡ್ತಕ್ಕಂತಹ ಕೆಲಸ ಕ್ಷೇತ್ರಗಳಲ್ಲಿ ಏನಾದರೂ ನೀವು ತೊಂದರೆಗಳು ಅನುಭವಿಸ್ತಾ ಇದ್ದರೆ, ಏನಾದರೂ ಬದಲಾವಣೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಿದ್ದರೆ, ಯೋಚನೆ ಮಾಡ್ತಾ ಇದ್ರೆ ಅವಶ್ಯಕವಾಗಿ ಮಾಡ್ಕೊಳ್ಳಿ, ಅನುಕೂಲಗಳಾಗುವಂಥದ್ದು. ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೋಡಿ, ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರವಾಗಿ ಏನಾದರೂ ನೀವು ತೊಂದರೆಗೊಳಗಾಗಿದ್ದರೆ, ಹಣದ ವಿಚಾರವಾಗಿ ನೀವು ತೊಂದರೆಗೆ ಅನುಭವಿಸ್ತಾ ಇದ್ದು ಹಣ ಕೊಟ್ಟು ಕಳ್ಕೊಂಡಿರುವಂಥದ್ದು, ಈ ಥರ ಏನಾದರೂ ತೊಂದರೆಗಳಾಗಿದ್ದರೂ ಕೂಡ ನಿಮಗೆ ಸುಧಾರಣೆ ಆಗುತ್ತೆ, ಪರಿಹಾರ ಸಿಗುವಂಥದ್ದು ಕೂಡ ಈ ದಿನ ನೋಡ್ಬೋದು. ವ್ಯಾಪಾರದಲ್ಲಿ ಹೆಚ್ಚಳ ಆಗುವಂಥದ್ದು, ಅದರ ತೊಂದರೆಗಳು ಕೂಡ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಮೇಷರಾಶಿ ನೋಡ್ಕೊಳ್ಬೇಕು. ವ್ಯಾಪಾರದಲ್ಲಿ ಸ್ವಲ್ಪ ವ್ಯಾಪಾರ ಚೆನ್ನಾಗಾದರೂ ಕೂಡ ಕೆಲವೊಂದು ತೊಂದರೆಗಳು ಕಾಣ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನೋಡಿಕೊಂಡು ದಿನವನ್ನು ಕಳಿಬೇಕಾಗುತ್ತೆ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಅಂತ ಹೇಳಬೇಕು.
ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಕೆಲಸದ ಸ್ಥಳದಲ್ಲಿ ತೊಂದರೆಗಳು ಎದುರಾಗುತ್ತೆ ಅಂತ ಹೇಳ್ತಿದೆ. ಎಲ್ಲ ವೃಷಭ ರಾಶಿಗಳು ಇರ್ತೀರಾ, ಮಾಡುವಂತಹ ಕೆಲಸ ಕ್ಷೇತ್ರಗಳಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸ್ತಿದೆ ಅಂತ. ಅಂದರೆ ಎಲ್ಲೋ ಒಂದು ಹತ್ರ ನೀವು ಒಂದು ಕೆಲಸ ಮಾಡ್ತಾ ಇರ್ತೀರಾ, ಸುಮ್ಮನೆ ವಿನಾಕಾರಣ ಏನೋ ಒಂದು ತೊಂದರೆ, ಇಲ್ಲ ಯಾರೋ ಏನೋ ಅಂತ ಹೇಳುವಂಥದ್ದು, ನಿಮಗೆ ಕಿವಿಗೆ ಬೀಳುವಂಥದ್ದು, ಅದಕ್ಕೆ ಏನೋ ಒಂದು ಆಗ್ತಾ ಇರುತ್ತೆ. ಹಾಗಾಗಿ ನೋಡಿಕೊಂಡು ಇದನ್ನ ಒಂದು ಕೆಲಸ ಕ್ಷೇತ್ರದಲ್ಲಿ ಮಾಡ್ಕೊಳ್ಳಿ ವೃಷಭ ರಾಶಿಯವರು. ಅದರ ಜೊತೆ ಆಸ್ತಿ ನಿರ್ವಹಣೆ ವೆಚ್ಚಗಳು ಹೆಚ್ಚಾಗಬಹುದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಆಸ್ತಿ ತೊಗೊಂಡಿದ್ರೆ ಅದಕ್ಕೆ ನಿರ್ವಹಣೆ ಮಾಡುವಂಥದ್ದು ವೆಚ್ಚ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಆ ಜಾಗರೂಕತೆಯಿಂದ ನೀವು ಹಣದಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಇದನ್ನು ಆಸ್ತಿ ವಿಚಾರವಾಗಿ ಮಾಡ್ಕೊಳ್ಬೇಕಾಗುತ್ತೆ ವೃಷಭ ರಾಶಿಯವರು. ಇದ್ರ ಜೊತೆ ಸ್ನೇಹಿತರಿಂದ ಕೂಡ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ಸ್ನೇಹಿತರಿಂದ ಅನುಕೂಲಗಳಾಗುವಂಥದ್ದು, ಬೆಂಬಲ ಸಿಗುವಂಥದ್ದು ಕೂಡ ಇದನ್ನ ಗೋಚಾರ ಫಲದಲ್ಲಿ ಇರುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಇದನ್ನ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ತೀರಾ ಅಂತ ಹೇಳ್ತಾ ಇರುವಂಥದ್ದು. ನೋಡಿ, ಯಾವುದೋ ಒಂದು ವಿಚಾರದಲ್ಲಿ ತುಂಬ ಚೆನ್ನಾಗಿ ಶಿಸ್ತುಬದ್ಧಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರಾ, ಆದರೂ ಕೂಡ ಯಾರೋ ಒಬ್ಬರು ಏನೋ ನಿಮ್ಗೆ ಹೇಳೋದ್ರಿಂದ ಏನಾಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಕೂಡ ಕಳೆದುಕೊಳ್ಳುವಂತಹ ಸನ್ನಿವೇಶ ಕೂಡ ಎದುರಾಗುವಂಥದ್ದು ಇದನ್ನ ಮಿಥುನ ರಾಶಿಯವರಿಗೆ. ಇದರ ಜೊತೆ ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನಿಸುತ್ತೀರಿ ಅಂತ ಹೇಳ್ತೀರಿ. ನೋಡಿ, ಕೆಲಸದ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಯಾಕಂದರೆ ಒತ್ತಡ ಜಾಸ್ತಿ ಆಗ್ತಿದ್ರೆ ಮಾನಸಿಕವಾಗಿ ಕೂಡ ಕುಗ್ಗು ಹೋಗ್ತಾ ಇರ್ತೀರ. ಹಾಗಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಒತ್ತಡಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಅನುಕೂಲಗಳಾಗುತ್ತೆ. ವ್ಯವಹಾರದಲ್ಲಿ ಕೂಡ ಧನ ವ್ಯಯ ಅಂತ ಇರುವಂಥದ್ದು, ಏನಾದರೂ ವ್ಯಾಪಾರ ವ್ಯವಹಾರ ಇದ್ದರೆ ಧನ ವ್ಯಯ ಆಗುವಂಥದ್ದು ನೋಡ್ಕೊಳ್ಬೇಕು ಮಿಥುನ ರಾಶಿಯವರು. ಇದನ್ನು ಧನ ವ್ಯಯ ಆಗುವಂಥದ್ದು, ಹಣದಿಂದ ಖರ್ಚು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನೋಡಿಕೊಂಡು ಈ ದಿನವನ್ನು ಹಣದ ವಿಚಾರವಾಗಿ ಕಳಿಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ತಾಯಿಯ ಬೆಂಬಲವನ್ನು ಪಡೆಯುತ್ತೀರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಿ, ತಾಯಿಯ ಆ ಬೆಂಬಲದಿಂದ ಅನುಕೂಲಗಳಾಗುವಂಥದ್ದು. ನೋಡಿ, ಏನೋ ಒಂದು ಕಷ್ಟ ಅನುಭವಿಸ್ತಿರ್ತಾರೆ, ಇಲ್ಲ ಮನೆಯಲ್ಲಿ ಏನೋ ಒಂದು ಕಿರಿಕಿರಿ ಆಗ್ತಾ ಇರ್ತೀವಿ, ಸಂಸಾರದಲ್ಲಿ ಒಂದು ಕುಟುಂಬದಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇರುತ್ತೆ. ನೋಡಿ, ತಾಯಿಯ ಒಳ್ಳೆ ಮಾತುಗಳಿಂದ ಆಗಲಿ, ತಾಯಿಯನ್ನು ಅನುಸರಿಸಿ ಅವರ ಅನುಗ್ರಹದಿಂದ ನಿಮಗೆ ಅನುಕೂಲಗಳು, ಮಾತೃ ಶಾಪಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದು. ಅದ್ರ ಜೊತೆ ಖರ್ಚು ಹೆಚ್ಚಾಗುವಂಥದ್ದು ಕಟಕ ರಾಶಿಯವರು ನೋಡ್ಕೊಳ್ಬೇಕು. ಖರ್ಚಿನ ವಿಚಾರವಾಗಿ, ಹಣದ ವಿಚಾರವಾಗಿ ಏನಾದರೂ ವಿನಾಕಾರಣ ಖರ್ಚು ನೀವು ಮಾಡಿದ್ರದ್ರಿಂದ ಅನಾನುಕೂಲಗಳು ಆಗುವಂಥದ್ದು ಕೂಡ ಇರುತ್ತೆ ಈ ದಿನ ಕಟಕ ರಾಶಿಯವರಿಗೆ. ಇದ್ರ ಜೊತೆ ನಿಮಗೆ ಉದ್ಯೋಗ ಅವಕಾಶಗಳು ಕೂಡ ದೊರೆಯಲಿದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಉದ್ಯೋಗದಲ್ಲಿ ಕೂಡ ಅನುಕೂಲದ ವಾತಾವರಣ ಸಿಗುವಂಥದ್ದು. ಏನಾದರೂ ಚೆನ್ನಾಗಿ ಓದ್ಕೊಂಡಿರ್ತೀರಾ, ಕೆಲಸ ಕಾರ್ಯಗಳು ಇರಲ್ಲ, ಇಲ್ಲ ಅಥವಾ ಎಲ್ಲೋ ಒಂದು ಕೆಲಸ ಬಿಟ್ಟಿರ್ತೀರಾ, ಕೆಲಸವನ್ನು ನೋಡ್ತಾ ಇರ್ತೀರಾ, ಯಾವುದೊಂದು ಹೊಸ ಉದ್ಯೋಗ ಮಾಡಬೇಕು ಅಂದ್ಕೊಂಡಿರೋರಿಗೆ ಅವಕಾಶಗಳು ಹೆಚ್ಚಾಗಿರುವಂಥದ್ದು. ಇದನ್ನು ಯಾವುದೇ ಅವಕಾಶ ಬಂದರೂ ಕೂಡ ಅದಕ್ಕೆ ನೀವು ಹೋಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ವೃತ್ತಿ ಜೀವನದಲ್ಲಿ ಹೆಚ್ಚು ಅಭಿವೃದ್ಧಿ ಆಗುವುದು. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಮಾಡುವಂತಹ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ. ನೋಡಿ, ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಈ ದಿನ ಅಭಿವೃದ್ಧಿಯ ಸಂಕೇತ ಅಂತ. ಅಂದರೆ ಎಲ್ಲ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ತುಂಬ ದಿನದಿಂದ ಕಷ್ಟ ಅನುಭವಿಸ್ತಾ ಇರ್ತೀರಾ, ಕೆಲಸ ಆಗ್ತಾ ಇರಲ್ಲ, ಆದರೆ ನೋಡಿ ಇವತ್ತಿನ ನಿಮಗೆ ಅಭಿವೃದ್ಧಿ ಆಗುವಂಥದ್ದು, ಯಾವುದೇ ಕೆಲಸ ಮಾಡಿ ನಿಮಗೆ ಅನುಕೂಲಗಳಾಗುವಂಥದ್ದು ನೋಡ್ಬೋದು ಸಿಂಹರಾಶಿಯವರಿಗೆ. ಇದರ ಜೊತೆ ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಅವಕಾಶ ಇರುವಂಥದ್ದು. ನೋಡಿ, ಸಿಂಹರಾಶಿಯವ್ರಿಗೆ ಏನಿದೆ, ಈ ಕೆಲಸದ ನಿಮಿತ್ತ ನೀವು ಒಂದು ಪ್ರಯಾಣ ಮಾಡಬೇಕು ಅಂತ ಬರ್ತಾ ಇದೆ. ಕೆಲವರಿಗೆ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಪ್ರಯಾಣದಲ್ಲಿ ಎಚ್ಚರ ಅಂತ. ಆದರೆ ಇವತ್ತು ನೀವು ಕೆಲಸಕ್ಕೋಸ್ಕರ ಏನಾದರೂ ಪ್ರಯಾಣ ಇತ್ತು ಅಂದರೆ ಮಾಡ್ಕೊಳ್ಳಿ, ಅದರಿಂದ ಅನುಕೂಲಗಳಾಗುವಂಥದ್ದು. ಇದರ ಜೊತೆ ವ್ಯಾಪಾರವನ್ನು ಹೆಚ್ಚಿಸಲು ಹೊಸ ಸ್ಥಳಗಳಿಂದ ಹಣ ಕೂಡ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಸಿಂಹರಾಶಿಯವರಿಗೆ ಏನಾದರೂ ವ್ಯಾಪಾರ ಉದ್ಯೋಗ ನೀವು ಮಾಡ್ಕೊಳ್ತಾ ಇದ್ದರೆ ಅದಕ್ಕೆ ತಕ್ಕಂತಹ ಹಣದ ವ್ಯವಸ್ಥೆ ಕೂಡ ಆಗುವಂಥದ್ದು, ಬೇರೆ ಕಡೆಯಿಂದ ಹಣ ಬರುವಂತಹ ಸಾಧ್ಯತೆ ಕೂಡ ಇದನ್ನ ಸಿಂಹರಾಶಿಯವರಿಗೆ ಇರುವಂಥದ್ದು ನೋಡ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಕಚೇರಿಯಲ್ಲಿ ಅನಗತ್ಯ ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ಯಾರೆಲ್ಲ ಇವಾಗ ಕನ್ಯಾ ರಾಶಿಗಳು ಇರ್ತಾರೆ, ಕಚೇರಿಯಲ್ಲಿ ಅನಗತ್ಯ ವಾದ ವಿವಾದಗಳಿಂದ ದೂರ ಇರಬೇಕು ಅಂತ ಹೇಳ್ತಾ ಇದೆ. ಅಂದರೆ ಸುಮ್ಮನೆ ನೋಡಿ, ವಿನಾಕಾರಣ ಏನೋ ಒಂದು ಗಲಾಟೆನೋ ಅಥವಾ ಯಾರೋ ಒಬ್ಬರು ಏನೋ ಜಗಳ ಮಾಡ್ತಾ ಇರ್ತಾರೆ, ಇದರಿಂದ ನೀವು ದೂರ ಇರಬೇಕಾಗುತ್ತೆ. ಯಾಕಂದರೆ ಅದು ಮಧ್ಯದಲ್ಲಿ ಹೋದರೆ ಅದರಿಂದ ನಿಮಗೆ ಅನಾನುಕೂಲಗಳು, ತೊಂದರೆಗಳಾಗುವಂಥದ್ದು ಕೂಡ ಇದನ್ನು ನೋಡ್ಬೋದು. ಇನ್ನು ಕೆಲವರು ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸಲು ಕೂಡ ಯೋಚಿಸಬಹುದು ಅಂತ ಹೇಳ್ತಾರೆ. ಕನ್ಯಾ ರಾಶಿಯವರಿಗೆ ಹೊಸ ಆಸ್ತಿ ಆಗಲಿ, ವಾಹನ ಆಗಲಿ ಖರೀದಿಸುವಂತಹ ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ದಿವಸದಿಂದ ಯಾವುದೋ ಒಂದು ಆಸ್ತಿ ತಗೋಬೇಕು ಅನ್ಕೊಂಡಿರ್ತೀರ, ಒಂದು ಸೈಟ್ ತಗೋಬೇಕು ಅನ್ಕೊಳ್ತಿರ್ತೀರಾ, ಅಥವಾ ಯಾವುದೋ ಒಂದು ವಾಹನ ತಗೋಬೇಕು ಅನ್ಕೊಂಡಿರ್ತೀರಾ, ಆಗ್ತಾ ಇರಲ್ಲ, ಯಾವುದೋ ಒಂದು ಕಷ್ಟನೋ ಏನೋ ಒಂದು ಅಡೆತಡೆಗಳು ಬರ್ತಾ ಇರುತ್ತೆ. ಅವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕುವಂಥದ್ದು, ನಿಮಗೆ ಅನುಕೂಲಗಳು ದಿನಗಳಿಂದ ಕನ್ಯಾ ರಾಶಿಯವರಿಗೆ ಪ್ರಾರಂಭ ಆಗುವಂಥದ್ದು. ಅದರ ಜೊತೆ ಎಲ್ಲ ಕಾರ್ಯಗಳಲ್ಲಿ ಅಪೇಕ್ಷಿಸಿದ ಯಶಸ್ಸು ಕೂಡ ಸಾಧಿಸುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನೋಡಿ, ನೀವೇನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನೀವು ಏನು ಅನ್ಕೊಂಡಿರ್ತೀರ ಅವೆಲ್ಲ ಕೆಲಸಗಳು ಕೂಡ ನಿಮಗೆ ಅವಶ್ಯಕವಾಗಿ ಆಗುತ್ತೆ. ಏನೇ ತೊಂದರೆಗಳು, ತೊಡಕುಗಳು, ಆತಂಕಗಳು ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗಿ ಒಳ್ಳೆಯ ದಿನ, ಶುಭ ದಿನ ಅಂತ ಕೂಡ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನುಳಿದಂತೆ 6 ರಾಶಿಗಳಿದೆ, ಆ ರಾಶಿಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ಇದನ್ನ ತುಲಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಮತ್ತೆ ಏನೆಲ್ಲ ಅನಾನುಕೂಲಗಳಿದೆ ತಿಳಿಯುವಂಥದ್ದು. ನೋಡಿ, ವಿಶೇಷವಾಗಿರುವಂಥದ್ದು ಇದನ್ನ ಖರ್ಚು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ತುಲಾ ರಾಶಿ ನೋಡ್ಕೊಳ್ಬೇಕು, ಖರ್ಚಿನ ವಿಚಾರವಾಗಿ, ಹಣದ ವಿಚಾರವಾಗಿ,
ಖರ್ಚು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕಾಗುತ್ತೆ. ಇವಾಗ ನೋಡಿ ಜಾತಕ ಬಲದಲ್ಲಿ ಖರ್ಚು ಹೆಚ್ಚಾಗುತ್ತೆ ಅಂತ ಇದೆ, ಅದ್ರ ನೋಡಿಕೊಂಡು ಕೂಡ ನೀವು ವಿನಾಕಾರಣ ಅಜಾಗರೂಕತೆಯಿಂದ ಏನಾದರೂ ಹಣವನ್ನು ವ್ಯಯ ಮಾಡಿದ್ರೆ ಅದರಿಂದ ಮುಂದೆ ನೀವು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಇದರ ಜೊತೆ ಕೆಲವರಿಗೆ ವಿದೇಶ ಪ್ರಯಾಣ ಸಾಧ್ಯತೆ ಕೂಡ ಇರುವಂಥದ್ದು. ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಓದಲಿಕ್ಕೆ ಆಗಿನೋ ಅಥವಾ ಏನೊಂದು ವ್ಯಾಪಾರ ನಿಮಿತ್ತನೋ ವ್ಯವಹಾರ ನಿಮಿತ್ತನೋ ಏನಾದರೂ ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರೋರಿಗೆ ಒಳ್ಳೆ ದಿನಗಳು ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ಈ ದಿನ ಅನುಕೂಲಗಳಾಗುತ್ತೆ. ಅದರ ಕಡೆ ಯೋಚನೆ ಮಾಡಿ ಚಿಂತನೆ ಮಾಡಿ ತುಲಾರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥದ್ದು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು. ನೋಡಿ, ಪೂಜೆ ಪುನಸ್ಕಾರಗಳಲ್ಲಿನೋ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿನೋ ನಿಮಗೆ ಹೆಚ್ಚಾಗಿ ಆಸಕ್ತಿ ಈ ದಿನ ಇರುವಂಥದ್ದು ಕೂಡ ನೋಡ್ಬೋದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ತಾಯಿಯಿಂದ ಹಣ ಪಡೆಯುವ ಸಾಧ್ಯತೆ ಇದೆ. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಯವರಿಗೂ ಕೂಡ ಇದನ್ನ ತಾಯಿಯಿಂದ ಅನುಕೂಲ ಅಂತ ಹೇಳ್ತಿದೆ. ಮಾತೃವಿನ ಏನಾದರೂ ತೊಂದರೆಗಳು ಶಾಪಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ನೋಡಿ, ಮಾತೃದೋಷ ಅಂತ ಕೆಲವರು ಹೇಳ್ತಾ ಇರ್ತಾರೆ, ಸ್ತ್ರೀ ಶಾಪ ಅಂತ ಹೇಳ್ತಾ ಇರ್ತಾರೆ, ಮಾತೃ ಶಾಪ ಅಂತ ಹೇಳ್ತಾ ಇರ್ತಾರೆ. ಅವೆಲ್ಲವಕ್ಕೂ ಕೂಡ ಇದನ್ನ ನಿಮಗೆ ಪರಿಹಾರ ಸಿಗುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಮಾತೃವಿಂದ ತಾಯಿಯಿಂದ ಅನುಕೂಲಗಳಾಗುವಂಥದ್ದು ಎಲ್ಲ ಬೇರೆ ಯಾವುದೇ ವಿಚಾರದಲ್ಲಾಗಲಿ, ಒಂದು ಪ್ರಧಾನವಾಗಿ ನಾವು ಹೇಳ್ತಾ ಇದ್ದೀವಿ ಹಣದ ವಿಚಾರವಾಗಿ ಅಂತೇನಲ್ಲ, ಬೇರೆ ಎಲ್ಲ ವಿಚಾರವಾಗಿ ಕೂಡ ನಿಮಗೆ ಅನುಕೂಲಗಳಾಗುತ್ತೆ. ಅದರ ಜೊತೆ ವಿಶೇಷವಾಗಿರುವಂಥದ್ದು ಏನಾದರೂ ಹಣದ ನಿರೀಕ್ಷೆ ನಿಮ್ಮಲ್ಲಿ ಇತ್ತು ಅಂತಂದರೆ ಹಣ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಅತಿಯಾದ ಕೋಪವನ್ನು ತಪ್ಪಿಸಬೇಕಾಗುತ್ತೆ. ಆದರೆ ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಕೋಪವನ್ನು ತಪ್ಪಿಸಬೇಕು ಅಂತ ಹೇಳ್ತೇವೆ. ನೋಡಿ, ಕೋಪದಿಂದ ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಇದನ್ನು ಸುಮ್ಮನೆ ವಿನಾಕಾರಣ ಕೋಪ ಮಾಡ್ಕೊಳ್ಳೋದಾಗಲಿ, ಕೋಪ ಮಾಡ್ಕೊಂಡು ಮಾತುಗಳಾಗೋದಾಗಲಿ, ಅದರಿಂದ ಏನಾಗುತ್ತೆ, ಕುಟುಂಬದಲ್ಲಿ ಕೂಡ ಅಸೌಖ್ಯ ಬರುವಂಥದ್ದು, ಅಶಾಂತಿ ಇರುವಂಥದ್ದು. ಹಾಗಾಗಿ ಏನೇ ನಿಮಗೆ ಕಷ್ಟ ಆದರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಶಾಂತ ಚಿತ್ತದಿಂದ ಶಾಂತಿಯಿಂದ ಮಾತಾಡಿಕೊಂಡು ಶಾಂತ ಚಿತ್ತದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ತುಂಬ ಅಭಿವೃದ್ಧಿ ಆಗುವಂಥದ್ದು ನೋಡ್ಬೋದು. ವೃಶ್ಚಿಕ ರಾಶಿಯವರಿಗೆ ವಾಹನವನ್ನು ಕೂಡ ಖರೀದಿಸುವ ಬಗ್ಗೆ ಯೋಚಿಸುತ್ತೀರಿ ಅಂತ ಹೇಳ್ತಾ ಇದೆ. ನೋಡಿ, ವಾಹನ ಖರೀದಿಸುವ ಬಗ್ಗೆ ಏನಕ್ಕೋಸ್ಕರನೋ ಕೆಲವರು ಈಗ ವ್ಯಾಪಾರಕ್ಕೋಸ್ಕರ ವಾಹನ ತಗೋಬೇಕು ಅಂದ್ಕೊಳ್ತಾ ಇರ್ತಾರೆ, ಏನೋ ಒಂದು ಕೆಲಸ ಕಾರ್ಯಗಳಿಗೋಸ್ಕರ ವಾಹನವನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡಿರ್ತಾರೆ, ಅಥವಾ ಮನೆಗೋಸ್ಕರ ಒಂದೇನೋ ವಾಹನ ಒಂದು ತಗೋಬೇಕು ಅಂದ್ಕೊಂಡಿರೋರಿಗೆ ಯೋಚನೆ ಮಾಡಿ. ಇದನ್ನು ನಿಮಗೆ ಅನುಕೂಲಗಳಾಗ್ಬೋದು. ಕೆಲವರಿಗೆ ಗಲಿಬಿಲಿರುತ್ತೆ, ಯಾವಾಗ ತಗೋಬೇಕು ಈ ಥರ ಎಲ್ಲ ಇರುತ್ತಲ್ವ, ಅದೆಲ್ಲವಕ್ಕೂ ಕೂಡ ನಿಮಗೆ ಈ ದಿನ ಪರಿಹಾರ ಸಿಗುವಂಥದ್ದಿರುತ್ತೆ. ಆ ವಾಹನದ ಬಗ್ಗೆ ಇದನ್ನು ಚಿಂತನೆ ಮಾಡಿ ಯೋಚನೆ ಮಾಡಿ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಖರ್ಚು ಹೆಚ್ಚಾಗಲಿದೆ ಅಂತ ಹೇಳ್ತಿದ್ರು. ನೋಡಿ, ಧನುರಾಶಿಯವರಿಗೂ ಕೂಡ ಖರ್ಚಿನ ಬಗ್ಗೆ ಹೇಳ್ತಾ ಇರುವಂಥದ್ದು ಜಾತಕ ಫಲದಲ್ಲಿ ದಿನ. ಹಾಗಾಗಿ ಖರ್ಚುಗಳ ಬಗ್ಗೆ ಕಡಿವಾಣಗಳನ್ನು ಹಾಕೊಳ್ಳಿ. ಯಾವುದೇ ರೀತಿಯ ವಿನಾಕಾರಣ ಹಣವನ್ನು ವ್ಯಯ ಮಾಡಬಾರ್ದು, ಅದರಿಂದ ಅನಾನುಕೂಲಗಳು ಕೂಡ ಕಾಣ್ತಾ ಇದೆ. ಇದರ ಜೊತೆ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮಾತುಕತೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಧನುರಾಶಿಯವರಿಗೆ ಏನಾದರೂ ಮನೆಯಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ತೊಂದರೆಗಳಾಗ್ತಾ ಇತ್ತು ಅಥವಾ ತಟಸ್ಥ ಆಗಿತ್ತು, ಈಗ ಎಲ್ಲರೂ ಸುಮ್ಮನಾಗ್ಬಿಟ್ಟಿರ್ತಾರೆ, ಯಾವುದೊಂದು ಆಸ್ತಿ ಇರುತ್ತೆ ಹಂಚಿಕೆ ವಿಚಾರದಲ್ಲಿನೋ ಅಥವಾ ಏನೋ ಒಂದು ವ್ಯಾಜ್ಯ ಆಗ್ಬಿಟ್ಟು ಸುಮ್ಮನಾಗ್ಬಿಟ್ಟಿರ್ತಾರೆ, ಅವೆಲ್ಲವಕ್ಕೂ ಕೂಡ ಇದನ್ನು ನಿಮಗೆ ಮತ್ತೆ ಪುನಃವಾಗಿ ಅದು ನಿಮಗೆ ಪರಿವರ್ತನೆ ಆಗಿ ಅನುಕೂಲಗಳು ಒಂದು ಸೃಷ್ಟಿ ಆಗುವಂಥದ್ದು, ಅಥವಾ ಈ ದಿನ ಮಾತುಕತೆ ಆಡಲಿಕ್ಕೆ ಒಳ್ಳೆ ಶುಭ ದಿನ ಅಂತಲೂ ಕೂಡ ಹೇಳ್ಬೋದು. ಏನಾದರೂ ಇದ್ದರೆ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಆದರೆ ಇದನ್ನು ಅವಶ್ಯಕವಾಗಿ ಮಾತಾಡ್ಕೊಳ್ಳಿ, ನಿಮಗೆ ಅನುಕೂಲದ ವಾತಾವರಣ ಕೂಡ ಇದನ್ನು ಸೃಷ್ಟಿಯಾಗೋದು ನೋಡ್ಬೋದು ಧನುರಾಶಿಯವರಿಗೆ. ಇದ್ರ ಜೊತೆಗೆ ಆರೋಗ್ಯದ ಸಮಸ್ಯೆ ಕೂಡ ಕಾಡುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಧನುರಾಶಿಯವರು ನೋಡ್ಕೊಳ್ಬೇಕು, ಆರೋಗ್ಯದ ವಿಚಾರವಾಗಿ ನಿಮಗೆ ತೊಂದರೆಗಳು ಅನುಭವಿಸಬಹುದು. ಮುಂಜಾಗ್ರತರಾಗಿ ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಅವಶ್ಯಕವಾಗಿ ನಿಮಗೆ ಅನುಕೂಲಗಳಾಗುತ್ತೆ. ಯಾವುದೇ ರೀತಿಯ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಇದನ್ನು ನೀವು ಮಾಡ್ಕೊಳ್ಬೇಕು. ಯಾಕಂದರೆ ವಿನಾಕಾರಣ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಏನೋ ತೊಂದರೆಗಳು ಇದ್ದರೂ ಕೂಡ ನೀವು ಅದನ್ನು ಮುಂದೆ ತಳ್ತಾ ಹೋಗ್ತಾ ಇದ್ರೆ ಅದರಿಂದ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳು. ಹಾಗಾಗಿ ಆರೋಗ್ಯದ ನಿಮಿತ್ತ ಏನೇ ಕಷ್ಟಗಳಿದ್ರೂ ಕೂಡ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಭೂಮಿ ಅಥವಾ ವಾಹನವನ್ನು ಖರೀದಿಸುವ ಅವಕಾಶವಿರುತ್ತದೆ ಅಂತ ಹೇಳ್ತಾರೆ. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ, ಈಗ ಭೂಮಿ ತಗೊಳ್ಲಿಕ್ಕೆ ಆಗಲಿ ಅಥವಾ ಯಾವುದೇ ಒಂದು ಆಸ್ತಿ ತಗೊಳ್ಲಿಕ್ಕಾಗಲಿ ತುಂಬ ವಿಶೇಷವಾಗಿರುವಂತಹ ದಿನ. ತುಂಬ ದಿನದಿಂದ ಅನ್ಕೊಂಡಿರ್ತೀರ ಯಾವುದೋ ಒಂದು ಭೂಮಿಗೆ ಒಂದು ಸೈಟ್ ತಗೊಳಕ್ಕೋಸ್ಕರನೋ ಅಥವಾ ಯಾವುದೋ ಒಂದು ನಿವೇಶನ ಖರೀದಿ ಮಾಡಲಿಕ್ಕೇನೋ ತುಂಬ ದಿವಸದಿಂದ ಒಂದು ಕನಸು ಕಂಡುಕೊಂಡಿರ್ತೀರ, ಹಣವೆಲ್ಲ ಕೂಡ ಕ್ರೋಢೀಕರಿಸಿರ್ತೀರ, ಅವೆಲ್ಲವಕ್ಕೂ ಕೂಡ ಒಳ್ಳೆ ದಿನ ಅಂತ ಹೇಳ್ಬೋದು. ಅಥವಾ ವಾಹನ ಖರೀದಿ ಮಾಡಲಿಕ್ಕೂ ಕೂಡ ತುಂಬ ಶುಭ ದಿನ, ಅವಕಾಶಗಳು ಹೆಚ್ಚಾಗಿರುತ್ತೆ ಈ ದಿನ ಅಂತ ಹೇಳ್ಬೋದು. ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕಾಗುತ್ತೆ. ಆದರೆ ವಾಹನ ಚಲಾವಣೆಯ ಸಂದರ್ಭದಲ್ಲಿ ಅಪಘಾತಗಳಾಗುವ ಸಂಭವ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ವಾಹನವನ್ನು ನೀವು ಇದನ್ನ ಚಲಾವಣೆ ಮಾಡಬೇಕು. ಕುಟುಂಬದಿಂದ ಬೆಂಬಲ ಕೂಡ ಸಿಗುವಂಥದ್ದು ಮಕರ ರಾಶಿಯವರಿಗೆ ಕುಟುಂಬದಿಂದ ಬೆಂಬಲ ಸಿಗುತ್ತೆ. ನೋಡಿ, ಯಾವುದೇ ವಿಚಾರದಲ್ಲೇ ಆಗಲಿ ಮಕರ ರಾಶಿಯವರಿಗೆ ಇದರ ಕುಟುಂಬದಿಂದ ಬೆಂಬಲ ಕೂಡ ಸಿಗುವಂಥದ್ದು ನೋಡ್ಬೋದು. ಇನ್ನು ಕುಂಭರಾಶಿ, ಸ್ನೇಹಿತರಿಂದ ಬೆಂಬಲ ಸಿಗಲಿದೆ ಅಂತ ಹೇಳ್ತಿದೆ. ಯಾರೆಲ್ಲ ಕುಂಭರಾಶಿಗಳು ಇರ್ತೀರ, ನೋಡಿ ವಿಶೇಷವಾಗಿರುವಂಥದ್ದು ಸ್ನೇಹಿತರಿಂದ ಅನುಕೂಲ ಆಗುತ್ತೆ. ಏನಾದರೂ ನೀವು ಕಷ್ಟದಲ್ಲಿದ್ದರೆ ಅವರ ಮಾತುಗಳಿಂದ ಆಗಲಿ ಅಥವಾ ಹಣದ ವಿಚಾರವಾಗಿ ಕೂಡ ಸ್ನೇಹಿತರು ನಿಮಗೆ ಸಹಾಯ ಮಾಡುವಂತಹ ಲಕ್ಷಣಗಳು ಕೂಡ ಇದರ ಇರುವಂಥದ್ದು. ಇದರ ಜೊತೆ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕು. ನೋಡಿ, ಆರೋಗ್ಯದ ಕಡೆ ನೀವು ಕೂಡ
ಗಮನವನ್ನು ಕೊಡಬೇಕು ಕುಂಭರಾಶಿಯವರು. ಇದರ ಜೊತೆ ಕುಟುಂಬದಲ್ಲಿ ವಿವಾದಗಳನ್ನು ತಪ್ಪಿಸಲು ಪ್ರಯತ್ನಿಸಿ ಅಂತ ಹೇಳ್ತಾ ಇದೆ. ಏನಾದರೂ ಕುಟುಂಬದಲ್ಲಿ ವಿನಾಕಾರಣ ಜಗಳಗಳಿದ್ದು ವಾದ ವಿವಾದಗಳಿದ್ದರೂ ಕೂಡ ಅದನ್ನು ತಪ್ಪಿಸುವಂತಹ ಪ್ರಯತ್ನ ಕುಂಭರಾಶಿಯವರು ಈ ದಿನ ಮಾಡಬೇಕಾಗುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಸಂಸಾರದಲ್ಲಿ ಏನೇ ಒಂದು ವ್ಯಾಜ್ಯ ಇದ್ದರೂ ಕೂಡ ಜಗಳಗಳಿದ್ದರೂ ಕೂಡ ಅದನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡಿ ಅನುಕೂಲಗಳು ಆಗುವಂಥದ್ದು ಕುಂಭರಾಶಿಯವರಿಗೆ. ಇದರ ಜೊತೆ ಈ ದಿನ ಕಡೆಯ ರಾಶಿ ಮೀನರಾಶಿ ನೋಡುವಂಥದ್ದು. ಸೋಮಾರಿತನದಿಂದ ದೂರವಿರಬೇಕಾಗುತ್ತೆ. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ ಸೋಮಾರಿತನದಿಂದ ದೂರ ಇರಬೇಕಂತ ಹೇಳ್ತಾ ಇದ್ರು. ನೋಡಿ, ಇವತ್ತು ಏನಾದರೂ ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ಕೊಳ್ಬೇಕು. ಸುಮ್ಮನೆ ಇವತ್ತು ಮಾಡಬೇಕು ಬೇಡವೋ ಅಂತೇಳಿ ವಿನಾಕಾರಣ ಸೋಮಾರಿತನ ಮಾಡ್ಕೊಳ್ತಾ ಇದ್ರೆ, ಅಜಾಗರೂಕತೆಯಿಂದ ಇದ್ದರೆ ಅದು ಯಾವ ಕೆಲಸಗಳು ಕೂಡ ಮುಂದೆ ಆಗೋದಿಲ್ಲ ಅಂತ ಹೇಳುತ್ತೆ. ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂಥದ್ದು, ಆದಾಯದಲ್ಲಿ ಕೂಡ ನಿಮಗೆ ಅನುಕೂಲಗಳಾಗುತ್ತೆ, ಮೂಲಗಳು ಕೂಡ ಹೆಚ್ಚಾಗುವಂಥದ್ದು. ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸಲಿದೆ ಅಂತ ಹೇಳ್ತದೆ. ಹಣಕಾಸಿನ ವಿಚಾರವಾಗಿ ಕೂಡ ಅನುಕೂಲಗಳಾಗುವಂಥದ್ದು. ಏನಾದರೂ ಹಣ ಬರಬೇಕಾಗಿರುತ್ತೆ, ಯಾರು ಕೊಡ್ತಾ ಇರಲ್ಲ, ಅದರಿಂದ ತೊಂದರೆಗಳು ಅನುಭವಿಸ್ತಾ ಇರ್ತೀರ, ಅವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕುವಂಥದ್ದು. ಹಣದ ನಿರೀಕ್ಷೆ ಕೂಡ ಇದನ್ನು ನೀವು ಮಾಡ್ಬೋದು, ಅನುಕೂಲ ಆಗುತ್ತೆ ಮೀನರಾಶಿಯವರಿಗೆ. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದರೆ ಇಂದಿನ ದಿನದ ವಿಶೇಷತೆಯಲ್ಲಿ ಯಾವ ಒಂದು ವಿಚಾರದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ, ಮಾತನಾಡ್ತಾ ಹೋಗೋಣ. ಗುರೂಜಿಯವರೇ, ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ? ನೋಡಿ, ಇವತ್ತು ನಾನು ಗೃಹಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಅಂದರೆ ಈಗ ಮನೆಗೆ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ರೋಡ್ ಇಟ್ಟು ಅಂತ ಹೇಳ್ತಾ ಇರ್ತಾರೆ. ಅಂದರೆ ಈಗ ಒಂದು ಮನೆಯ ಮುಂದೆ ರೋಡ್ ಇರಬಾರ್ದು, ಒಂದು ಎದುರಿಗೆ ರೋಡ್ ಇರಬಾರ್ದು, ಆ ಥರ ಎಲ್ಲ ಸಾಮಾನ್ಯವಾಗಿ ನಾವು ಹಳ್ಳಿಯಲ್ಲಿ ಕೂಡ ಹೇಳ್ತಾ ಇರ್ತಾರೆ. ನಾವು ಸಾಮಾನ್ಯವಾಗಿ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ, ನೋಡ್ತಾ ಇರ್ತೀವಿ. ಇದಕ್ಕೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ ನೋಡಿ. ರೋಡ್ ಇಟ್ಟು ಅಂತಂದರೆ ಎಲ್ಲದೂ ಕೂಡ ನೋಡಿ, ಶುಭ ಸ್ಥಾನಗಳಲ್ಲಿ ರೋಡ್ ಇಟ್ಟಿದ್ರೆ ಅದು ಅಶುಭ ಅಂತ ಹೇಳಲಿಕ್ಕಾಗಲ್ಲ, ಶುಭ ಅಂತಲೇ ಹೇಳ್ಬೋದು. ಈಗ ನೋಡಿ, ಶುಭ ಸ್ಥಾನಗಳು ಯಾವುದು, ಈಗ ನೋಡಿ ಪೂರ್ವ ಈಶಾನ್ಯ ಅಂತ ಹೇಳ್ತೀವಿ, ದೇವ್ರ ಮೂಲೆಗೆ ರೋಡ್ ಇಟ್ಟಿದ್ರೆ ಅದು ಅಶುಭ ಅಂತ ಏನಿಲ್ಲ, ಶುಭ ಅಂತ ಇರುವಂಥದ್ದು. ಅಂದರೆ ಈಗ ಏನಾದರೂ ಈಗ ಪೂರ್ವ ಈಶಾನ್ಯಕ್ಕೆ ಒಂದು ಪೂರ್ವದಿಂದ ಏನಾದರೂ ರೋಡ್ ಬಂದು ಮನೆಗೆ ಹೊಡಿತಾ ಇತ್ತು ಅಂದರೆ, ಈಗ ನೇರ ದೃಷ್ಟಿ ಒಂದು ಯಾವುದೋ ಒಂದು ನಾವು ನಡ್ಕೊಂಬಂದ್ರೆ ಆಗಲಿ, ಒಂದು ವಾಹನ ಬಂತು ಅಂದರೆ ನಾವು ಡೈರೆಕ್ಟ್ ಏನಾದರೂ ಮನೆಗೆ ಅದು ರೋಡ್ ದಾರಿ ಇತ್ತು ಅಂತಂದರೆ ಕೆಲವೊಂದು ಒಂದು ಶುಭ ಸ್ಥಾನಗಳಲ್ಲಿ, ಈಗ ಅಶುಭ ಸ್ಥಾನದಲ್ಲಿ ರೋಡ್ ಇಟ್ಟಿದ್ರೆ ಅದು ಅಶುಭ ಅಂತ ಹೇಳ್ತಾರೆ. ಅದರ ಜೊತೆ ಈ ಶುಭ ಸ್ಥಾನಗಳಲ್ಲಿ ರೋಡ್ ಇಟ್ಟಿದ್ರು ತುಂಬ ವಿಶೇಷ ಫಲಗಳು ಕೊಡುವಂಥದ್ದು ಕೂಡ ನಾವು ನೋಡ್ಬೋದು. ಓಕೆ, ಒಂದು ಕರೆ ಸಿದ್ಧವಾಗಿದೆ. ಎಲ್ಲಿಂದ ಕರೆ ಮಾಡಿದ್ದಾರೆ ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ತಮ್ಮ ಹೆಸರು ಹೇಳಿ. ಹೈದರಾಬಾದ್ನಿಂದ ಮುಕುಂದ್ರಿ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಹೈದರಾಬಾದ್, ತೆಲಂಗಾಣ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ರೀ. ನಿಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 31/12/1981. 31/12 ಡಿಸೆಂಬರ್. ಓಕೆ, 12 1981. 1981. ಹುಟ್ಟಿದ ಸಮಯ ಗೊತ್ತಿದೆಯಾ? 11:35 AM. ಹೇಳಿ. 11:35 AM. 11:35 AM. ಓಕೆ, ಗುರೂಜಿ ಅವರು ಇದ್ದಾರೆ, ನೇರವಾಗಿ ಮಾತನಾಡಿ. ಹುಟ್ಟಿದ್ದು ಹೈದರಾಬಾದ್ ರೀ. ಓಕೆ, ಹೈದರಾಬಾದಲ್ಲಿ ಹುಟ್ಟಿದ್ರು. ನಮಸ್ತೆ. ನಮಸ್ತೆ ಸರ್. ಗುರುಜಿ ನಮಸ್ತೆ, ಹೇಳಿಪ್ಪ, ಏನು ಪ್ರಶ್ನೆ ಇತ್ತು? ಅದೇ ಗುರುಜಿ, ಇದು ನಂದು ಷಡ್ವಿಧ ನಕ್ಷತ್ರ ಕುಂಭರಾಶಿ ರೀ. ಹೌದೌದು, ಶತಭಿಷ ನಕ್ಷತ್ರ ಕುಂಭರಾಶಿ, ಹೇಳಿ. ಅದೇ ರೀ, ಇದು ಇನ್ನ ಲೈಫ್ ಸಿಟಿಲ್ ಆಗಿಲ್ರಿ, ನೌಕರಿ ಇಲ್ಲ, ಜಾಬ್ ಇಲ್ಲ, ಲಗ್ ಆಗಿಲ್ಲ, ಓಕೆ, ಯಾವೂ ಇಲ್ಲ, ಇದು ಇಲ್ರಿ, ನಿಮಗಿಲ್ಲ ಯಾವ್ದು ಇಲ್ಲ. ಇವಾಗ ನೋಡಿ, ಈಗ ತುಂಬ ಶನಿ 7.5 ಪ್ರಾರಂಭ ಆಗಿರುವಂಥದ್ದು. ಅಂದರೆ ಕುಂಭರಾಶಿಯವ್ರಿಗೆ ಇವಾಗ ಶನಿ 7.5 ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಕಷ್ಟಗಳನ್ನು ಎದುರಿಸ್ತಾ ಇರ್ತೀರ. ಆದರೆ ನೋಡಿ, ದಶಾಭುಕ್ತಿಗಳಲ್ಲಿ ನಿಮಗೆ ಇವಾಗ ಗುರುದಶೆ ಕೂಡ ನಿಮಗೆ ಮುಗಿದೋಗಿ ಶನಿ ದಶೆಯಲ್ಲಿ ಕೂಡ ನೀವು ಇರುವಂಥದ್ದು. ಹಾಗಾಗಿ ಆದಷ್ಟು ಶನಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಹೋಗಿ ಎಳ್ಳೆಣ್ಣೆ ಒಂದು ದಾನವನ್ನು ಮಾಡಿ ನಿಮಗೆ ಅನುಕೂಲಗಳಾಗುತ್ತೆ. ಏನೇ ನಿಮಗೆ ಈ ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಕಷ್ಟಗಳು ಅನುಭವಿಸ್ತಿದ್ರು ಕೂಡ ಮುಂದೆ ಒಂದು 2 ವರ್ಷ ನಿಮಗೆ ಇದೇ ರೀತಿ ಇರುತ್ತಪ್ಪ, ಇನ್ನು ಮುಂದಿನ ದಿನಗಳು ಅನುಕೂಲಗಳಾಗುತ್ತೆ. ಆದರೆ ಬೇರೆ ಏನಿಲ್ಲ, ತುಂಬ ನಿಮ್ಮ ಜಾತಕ ಫಲದಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದರೆ ನೋಡಿ, ಶನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಳಿ, ಅಥವಾ ಕಪ್ಪು ವಸ್ತ್ರವನ್ನು ದಾನ ಮಾಡಿ, ಎಳ್ಳನ್ನು ದಾನ ಮಾಡಿ. ಕೆಲವರು ನೋಡಿ ಎಳ್ಳು ತೊಗೊಳೋದಿಲ್ಲ, ಆದರೆ ದೇವಸ್ಥಾನಗಳಿಗೆ ಹೋಗಿ ಎಳ್ಳೆಣ್ಣೆಯನ್ನು ಕೂಡ ನೀವು ದಾನ ಮಾಡ್ಬೋದು. ಅದರ ಜೊತೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ನಿಮಗೆ ಅನುಕೂಲಗಳಾಗುತ್ತೆ. ಯಾಕಂದರೆ ಕುಂಭರಾಶಿಯವರಿಗೆ ಸಮಾನವಾಗಿ ಸ್ವಲ್ಪ ಕಷ್ಟಗಳಿದ್ದಿದ್ದು ಈಗ ಲಾಸ್ಟ್ 2.5 ವರ್ಷದಿಂದ ಪ್ರಾರಂಭ ಆಗಿರುವಂಥದ್ದು. ಇವಾಗ ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ ಇರೋದ್ರಿಂದ ಏನಾಗುತ್ತೆ, 7.5 ಸ್ವಲ್ಪ ತೊಂದರೆಗಳು ಅನುಭವಿಸ್ತಾ ಇರ್ತೀರ. ಈಗ ಮಾರ್ಚಿಂದ ಸ್ವಲ್ಪ ಬದಲಾವಣೆಯಿಂದ ನಿಮಗೆ ಅನುಕೂಲಗಳು ಪ್ರಾರಂಭ ಆಗುತ್ತೆ. ಮುಂದಿನ 2-3 ತಿಂಗಳಿಂದ ನಿಮಗೆ ಅನುಕೂಲಗಳು ಪ್ರಾರಂಭ ಆಗುತ್ತೆ. ಸ್ವಲ್ಪ ಶನಿಯನ್ನು ಆರಾಧನೆಗಳು ಮಾಡ್ಕೊಳ್ಳಿ. ಯಾವುದೇ ರೀತಿಯ ವೃತ್ತಿ ಜೀವನದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ರೋ ಎಲ್ಲವಕ್ಕೂ ಕೂಡ ನಿಮಗೆ ಅನುಕೂಲಗಳಾಗುತ್ತೆ ಮುಂದಿನ ದಿನಗಳು ಅಂತ ಹೇಳ್ಬೋದಪ್ಪ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿಗೆ. ಇನ್ನು ರೋಡು ಅದ್ರ ಜೊತೆ ನೋಡಿ, ಈಗ ಆಗ್ನೇಯ ನಾವು ಹೇಳ್ತೀವಿ, ಆಗ್ನೇಯದಲ್ಲಿ ಏನಾದರೂ ಆಗ್ನೇಯ ದಕ್ಷಿಣ ಆಗ್ನೇಯದಲ್ಲಿ ಏನಾದರೂ ರೋಡ್ ಇಟ್ಟು ಬಂತು ಅಂದರೆ ಸ್ವಲ್ಪ ತೊಂದರೆ ಅಂತ ಹೇಳುವಂಥದ್ದು. ಅದಕ್ಕೆ ಕೆಲವರು ಹೇಳ್ತಾರೆ ಏನು ಮಾಡ್ಕೊಂಡ್ಬಿಡೋ ಅಂತಂದರೆ, ಕೆಲವರು ಏನು ದೃಷ್ಟಿ ಗಣಪತಿನ ಇಟ್ಟು ಬಿಡ್ತಾರೆ. ಅದೆಲ್ಲ ತುಂಬ ತಪ್ಪಾಗಿರುವಂಥದ್ದು. ಯಾಕಂದರೆ ದೃಷ್ಟಿ ಗಣಪತಿಯನ್ನು ಇಡಬಾರ್ದು. ಅದಕ್ಕೆ ಸಂಬಂಧಪಟ್ಟಂತಹ ದೃಷ್ಟಿಗೆ ಸಂಬಂಧಪಟ್ಟಂತಹ ಯಂತ್ರಗಳನ್ನು ಅಲ್ಲಿ ನಾವು ಸ್ಥಾಪನೆ ಮಾಡಿದಾಗ ಅನುಕೂಲಗಳಾಗುವಂಥದ್ದು. ಹಾಗಾಗಿ ಈಗ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡಿಬಿಡ್ತಾರೆ, ದೃಷ್ಟಿ ಗಣಪತಿ ಇಟ್ಬಿಡ್ತಾರೆ. ದೃಷ್ಟಿ ಗಣಪತಿ ಇಡುವಂಥದ್ದು ಅದು ಸಾಮಾನ್ಯವಾಗಿ ಯಾಕೆ ಇಡಬೇಕು ಅಂತಂದರೆ, ಮನೆಗೇನಾದರೂ ದೃಷ್ಟಿ ಆದರೆ ಅಂತ. ಈಗ ರೋಡ್ ಇಟ್ಗೂ ಆ ದೃಷ್ಟಿಗೂ ಸಂಬಂಧ ಇಲ್ಲ. ಅದು ದೇವರು, ನಾವು ದೃಷ್ಟಿಗೆ ಮನೆಗೆ ಏನಾದರೂ ಕೆಟ್ಟ ದೃಷ್ಟಿ ಬೀಳುವಂಥದ್ದು ಅಥವಾ ಯಾವುದೇ ರೀತಿಯ ಮಾಟ ಮಂತ್ರ ಯಂತ್ರ ತಂತ್ರ ದೋಷಗಳು ನಮ್ಮ ಮನೆಗೆ ತಟ್ಟದೇ ಇರಲಿ ಅಂತನೋ ಈ ರೀತಿ ಏನಾದರೂ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ದೃಷ್ಟಿ ಗಣಪತಿಯನ್ನು ನಾವು ಮನೆ ಮುಂದೆ ಸ್ಥಾಪನೆ ಮಾಡಬೇಕಾಗುತ್ತೆ. ದೃಷ್ಟಿ ಗಣಪತಿಯನ್ನ ಯಾಕೆ ಸ್ಥಾಪನೆ ಮಾಡಿದ್ರು ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಟ್ರು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಕರೆ ಕಟ್ಟಾಗಿದೆ. ಓಕೆ ಗುರುಗಳೇ, ಅದೇ ರೀತಿ ನೋಡಿ, ದೃಷ್ಟಿ ಗಣಪತಿಯನ್ನು ಅವಶ್ಯಕವಾಗಿ ತಿಳ್ಕೋಬೇಕು ಯಾಕೆ ಇಡಬೇಕು ಅಂತ. ಈಗ ಕೆಲವರು ರೋಡ್ ಇಟ್ಟಿಗೆಲ್ಲ ಇಟ್ಬಿಡ್ತಾರೆ, ಅದು ತುಂಬ ತಪ್ಪಾಗುತ್ತೆ. ದೃಷ್ಟಿ ರೋಡ್ ಇಟ್ಟಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಅವಶ್ಯಕವಾಗಿ ನೋಡ್ಕೊಳ್ಬೇಕು, ಎಲ್ಲ ರೋಡ್ ಇಟ್ಟು ಅಶುಭ ಅಲ್ಲ. ನಾನು ಆವಾಗಿಂದನೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ, ಶುಭ ಸ್ಥಾನಗಳು ಎಲ್ಲೆಲ್ಲಿ ಇರುತ್ತೆ ನೋಡಿ. ಈಗ ನಾವು ಸಾಮಾನ್ಯವಾಗಿ ಒಂದು ಮನೆಗೆ ಅಂತ ಬಂದಾಗ ಒಂದು 4 ಮೂಲೆಗಳಲ್ಲಿ ನಾವು ಶುಭ ಸ್ಥಾನಗಳಂತ ಹೇಳ್ತೀವಿ. ಅದನ್ನು ನೋಡಿಕೊಂಡು ಅದರಿಂದ ಮತ್ತೆ ಈ ಅಶುಭ ಸ್ಥಾನಗಳಲ್ಲಿ ಏನಾದರೂ ರೋಡ್ ಇಟ್ಟು ಅಂತಂದರೆ ಮನೆಯೇ ವಂಶ ನಾಶ ಆಗುವಂಥದ್ದು, ಪುತ್ರನಾಶ ಆಗುವಂಥದ್ದು, ಧನನಾಶ ಆಗುವಂಥದ್ದು, ಈ ರೀತಿಯೆಲ್ಲ ಇರುತ್ತೆ. ಹಾಗಾಗಿ ಅವಶ್ಯಕವಾಗಿ ಮನೆಯಲ್ಲಿ ಏನಾದರೂ ತೊಂದರೆಗಳು ದೋಷಗಳು ಆಗ್ತಾ ಇತ್ತು, ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಆಗ್ತಾ ಇತ್ತು, ಅಥವಾ ಈ ಥರ ರೋಡ್ ಇಟ್ಟು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಅವಶ್ಯಕವಾಗಿ ಒಂದ್ಸಾರಿ ನೀವು ತೋರಿಸ್ಕೋಬೇಕು. ಅದರೊಂದು ಯಾರಾದರೂ ಒಬ್ಬ ಗುರುಜಿನಾಗ ನೋಡ್ಕೊಂಡು, ಈಗ ಮನೆಗೆ ವಾಸ್ತು ವಿಸಿಟ್ ಎಲ್ಲ ಮಾಡ್ತಾ ಇರ್ತಾರೆ, ಅವರು ಒಂದು ಸ್ವಲ್ಪ ವಾಸ್ತುವಿಗೆ ಸಂಬಂಧಪಟ್ಟಂಥ ಗೊತ್ತಿರೋರ ಹತ್ರ ನೀವೇನು ಮಾಡಬೇಕು, ನೋಡಿಕೊಂಡು ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡಾಗ ಅವಶ್ಯಕವಾಗಿ ಅಭಿವೃದ್ಧಿ ಆಗುತ್ತೆ, ಮನೆ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈಗ ಯಾವುದೇ ಒಂದು ಸಂದರ್ಭದಲ್ಲಿ ಆಗಲಿ ಗಣಪತಿಯನ್ನು ನೀವು ಹಾಕಬಾರ್ದು ರೋಡ್ಗೆ. ಈಗ ಗಣಪತಿ ಎಲ್ಲಿ ಹಾಕಬೇಕು ಅನ್ನೋದನ್ನು ಕೂಡ ಒಂದು ಪ್ರಶ್ನೆ ಇರುವಂಥದ್ದು. ಅದನ್ನು ಈಗ ನೀವೇನಾದರೂ ನಿಮ್ಮ ಬಾಗಿಲಿಗೆ ಪೂರ್ವ ಬಾಗಿಲು, ಈಗ ಮೇನ್ ಡೋರ್ ಅಂತ ಹೇಳ್ತೀವಿ, ಆ ಮೇನ್ ಡೋರ್ ಎಲ್ಲಿರುತ್ತೆ ಅಲ್ಲಿಗೆ ನೀವು ಅವಶ್ಯಕವಾಗಿ ಈ ದೃಷ್ಟಿ ಗಣಪತಿನ ಇಟ್ಕೊಳ್ಬೇಕು. ಇದು ಏನಾದರೂ ಒಂದು ಹಿತದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ದೃಷ್ಟಿ ಅಥವಾ ನೀಚ ದೃಷ್ಟಿ, ಸರ್ವವಿಧ ದೃಷ್ಟಿ ದೋಷಗಳ ನಿವಾರಣೆಗೋಸ್ಕರ ಮಾಡುವಂಥದ್ದೇ ಈ ದೃಷ್ಟಿ ಗಣಪತಿ ಫೋಟೋ ಅಂತ. ಅದನ್ನ ಈಗ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಕ್ಬಿಡುತ್ತೆ, ಅದನ್ನು ತಂದಿಟ್ಬಿಟ್ರೆ ಅದು ನಮಗೆ ಪರಿಹಾರ ಆಗೋದಿಲ್ಲ. ಅದನ್ನ ಏನು ಮಾಡಬೇಕು, ಆ ದೃಷ್ಟಿ ಗಣಪತಿಗೆ ಪೂಜೆ ಮಾಡಬೇಕು, ಅನುಷ್ಠಾನ ಮಾಡಿ ಪೂಜೆ ಮಾಡಿನೇ ಇಡಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಏನು ಮಾಡ್ಬಿಡ್ತಾರೆ ಅಂದರೆ ಜನ ಎಲ್ಲೋ ಒಂದು ಹತ್ರ ಈಗ ಗ್ರಂಥಿಗೆ ಅಂಗಡಿಯಲ್ಲಿನೋ ಅಥವಾ ಒಂದು ಫೋಟೋ ಶಾಪಲ್ಲಿ ಸಿಕ್ಬಿಡುತ್ತೆ ದೃಷ್ಟಿ ಗಣಪತಿ ಅಂತ ಕೊಟ್ಬಿಡ್ತಾರೆ, ತಂದ್ಬಿಟ್ಟು ಹಾಕ್ಬಿಟ್ರೆ ಏನು ಫಲ ಸಿಗಲ್ಲ. ಯಾಕಂದರೆ ಅಲ್ಲಿ ಅನುಷ್ಠಾನ ಆಗಿರಬೇಕು ದೇವರು. ಈಗ ಹೇಳ್ಬಿಡ್ತಾರೆ ಗುರುಗಳೇ, ನಾವು ದೃಷ್ಟಿ ಗಣಪತಿನ ಇಟ್ಟಿದ್ದೀವಿ, ಆದರೂ ನಮಗೆ ತೊಂದರೆ ಆಗ್ತಾ ಇದೆ, ಏನು ನಮಗೆ ದೃಷ್ಟಿನೇ ಹೋಗ್ತಾ ಇಲ್ಲ, ಮನೇಲಿ ತುಂಬ ಕಿರಿಕಿರಿಗಳಾಗ್ತಿರೋದು, ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ, ವ್ಯಾಪಾರ ಉದ್ಯೋಗದಲ್ಲಿ ಸಮಸ್ಯೆ ಕಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಈ ರೀತಿ ಅನುಷ್ಠಾನ ಆಗದಲ್ಲೇ ಪೂಜೆ ಆಗದಲ್ಲೇ ಇಟ್ಟರೆ ಇದೆಲ್ಲ ತೊಂದರೆಗಳು ಅನುಭವಿಸ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅನುಕೂಲಗಳಾಗಲಿ, ಯಾವುದೇ ರೀತಿಯ ದೃಷ್ಟಿ ಗಣಪತಿ ಇಡಬೇಕು ಅಂದರೂ ಕೂಡ ಪೂಜೆ ಮಾಡಿ ಇಡಿ, ಅನುಕೂಲಗಳಾಗುವಂಥದ್ದು. ಎಸ್ ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ದೃಷ್ಟಿ ಗಣಪತಿಯನ್ನ ಯಾವ ದಿಕ್ಕಿಗೆ ಅನುಷ್ಠಾನ ಮಾಡಬೇಕು ಅನ್ನೋದರ ಬಗ್ಗೆ ಗುರೂಜಿಯವರು ತಿಳಿಸ್ಕೊಟ್ರು. ಸಾಕಷ್ಟು ವಿಚಾರಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದಗಳು ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.